ಮೊಬೈಲಲ್ಲೂ ಕೂಡ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಮುಂಚೆ ಎಲ್ಲ ಮೊಬೈಲಲ್ಲಿ ಎಡಿಟಿಂಗ್ ಸಾಫ್ಟ್ವೇರು ಕೂಡ ಇರಲಿಲ್ಲ ಆ್ಯಂಡ್ ಎಡಿಟಿಂಗನ್ನು ರನ್ ಮಾಡೋದು ಕೂಡ ಮೊಬೈಲಲ್ಲಿ ಅಸಾಧ್ಯ ಅಂತ ಭಾವಿಸಲಾಗಿತ್ತು. ಸ್ನೇಹಿತರೆ, ಇತ್ತೀಚೆಗೆ AI ಇದೆಯಲ್ಲ, ಇದು ಎಲ್ಲವನ್ನು ಕೂಡ ಆವರಿಸ್ಕೋತಾ ಇದೆ. ನನ್ನ ಪ್ರಕಾರ AI ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಫಿಸಿಕಲ್ ಏನು ಕೆಲಸ ಇದೆ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಮತ್ತು ಇವೆಲ್ಲದಕ್ಕೂ ಕೂಡ ಡಿಮಾಂಡ್ ಬರುತ್ತೆ ಈ ಕೆಲಸ ಮಾಡೋರಿಗೆ. ಬಟ್ ಈ ಕಂಪ್ಯೂಟರ್ ಮೂಲಕ ಏನು ನಾವು ಕೆಲಸ ಮಾಡ್ತೀವಿ ಅದೆಲ್ಲವೂ ಕೂಡ ಈ AI ಮಾಡೋ ಸಲುವಾಗಿ ಅವರನ್ನು ಆಲ್ಮೋಸ್ಟ್ ಈ AI ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ AI ಬಂದಿರೋದ್ರಿಂದಾಗಿ ಡಿಸೈನರು, ಎಡಿಟರು, ಆನಂತರ ಈ ಗ್ರಾಫಿಕ್ ವರ್ಕ್ ಮಾಡೋರು, ಒಳ್ಳೆ ಬರಹಗಾರರು ಎಲ್ಲರೂ ಕೂಡ ತೊಂದರೆ ಆಗ್ತಾ ಇದೆ. ಯಾವುದೋ ಒಂದು ಟಾಪಿಕ್ ಮೇಲೆ ಒಂದಷ್ಟು ವಿಚಾರಗಳನ್ನು ಬರಿಬೇಕು ಅಂತ ಆವಾಗೆಲ್ಲ ಎಲ್ಲವನ್ನು ಕೂಡ ಹಳೆ ಪತ್ರಿಕೆ ಜೊತೆಗೆ ಒಂದಷ್ಟು ಬ್ರೌಸರ್ ಮೂಲಕ ಅದನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಆ್ಯಂಡ್ ಅದೆಲ್ಲ ಸೇರಿಸಿ ಒಂದು ರಫ್ ನೋಟನ್ನು ಮಾಡಿ ಆನಂತರ ಅದನ್ನು ಬರೆದು ಅದಕ್ಕೊಂದು ರೂಪುರೇಷೆಯನ್ನು ಕೊಡ್ತಾಯಿದ್ರು ಒಂದು ಅಂಕಣ ಬರೆಯುವಾಗ. ಆದರೆ ಈಗ ಅದೆಲ್ಲವೂ ಕೂಡ ತುಂಬ ಈಸಿಯಾಗಿದೆ. ಕೇವಲ ಅದ್ರ ಬಗ್ಗೆ ಒಂದು ಹೆಡ್ಲೈನ್ ಕೊಟ್ಟರೂ ಸಾಕು, ಅದ್ರ ಕುರಿತಾಗಿ ಒಂದಷ್ಟು ಪ್ರಾಂಪ್ಟನ್ನು ಬರೆದು ಅದು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂತ ಹೇಳ್ಬೋದು, ಅಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಹುಡ್ಕೊಂಡು ಒಂದು ಲೇಖನವನ್ನು ಬರೆದುಕೊಡುವಂಥ ಕೆಲಸ ಮಾಡುತ್ತೆ. ಆ್ಯಂಡ್ ಆನಂತರ ಡಿಸೈನರ್ ಅಂತ ಬಂದಾಗ ಚಿಕ್ಕ ಪುಟ್ಟ ಪೋಸ್ಟ್ರು ಕೂಡ ಫೋಟೋಶಾಪಲ್ಲಿ ಮತ್ತು CorelDRAWದಲ್ಲಿ ಮಾಡಬೇಕಿತ್ತು. ಸಾಕಷ್ಟು ಜನ ತುಂಬ ಚಿಕ್ಕ ಪೋಸ್ಟ್ರುಗಳನ್ನು ಅಥವಾ ಬ್ಯಾನರ್, ಫ್ಲೆಕ್ಸ್ ಇವೆಲ್ಲಕ್ಕೂ ಕೂಡ ಡಿಸೈನರನ್ನು ಅವಲಂಬಿಸ್ತಾ ಇದ್ರು. ಈಗ ನಾವೇನು ಫಿಸಿಕಲ್ಲಾಗಿ ಹೊರಗಡೆ ಬ್ಯಾನರ್ ಹಾಕ್ತೀವಿ ಅದಕ್ಕೆ ಮಾತ್ರ ಡಿಸೈನರ್ ಬೇಕಾಗಿದೆ. ಬಾಕಿ ಚಿಕ್ಕ ಪುಟ್ಟ ಪೋಸ್ಟರನ್ನು ಹಾಕ್ತೀವಿ ಮೊಬೈಲಲ್ಲಿ ಅಥವಾ ವಾಟ್ಸಪ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ, ರೀಲ್ಸ್ ಮೂಲಕ ನಾವೇನು ಪೋಸ್ಟರ್ಗಳನ್ನು ಹಂಚ್ಕೋತೀವಿ ಅದೆಲ್ಲ ತುಂಬ ಈಸಿಯಾಗಿದೆ. ಒಂದು ಪ್ರಾಂಪ್ಟ್ ಅಥವಾ ಒಂದು ಕ್ಲಿಕ್ನ ಮೂಲಕ ಪ್ರತಿಯೊಂದು ಡಿಸೈನನ್ನು ಅದೇ ಆಟೋಮೆಟಿಕ್ಲಿ ಮಾಡಿಕೊಡುತ್ತೆ. ಆ ಸಲುವಾಗಿ ಇಲ್ಲಿ ಡಿಸೈನರ್ಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇವನ್ ಎಡಿಟರ್ ತಗೊಂಡ್ರು ಹಾಗೆ ಮುಂಚೆಲ್ಲ ಎಡಿಟಿಂಗ್ ಕಲಿಯೋದು ಅಂತ ಹೇಳಿದ್ರೆ ದೊಡ್ಡ ಸಾಧನೆ ಮಾಡ್ದಂಗಿತ್ತು. ಬಟ್ ಈಗ ಎಡಿಟಿಂಗ್ ಕೂಡ ತುಂಬ ಈಸಿ ಆಗಿದೆ. ಒಂದಷ್ಟು ವೀಡಿಯೋಸ್ಗಳನ್ನು ಹಾಕಿದ್ರೆ ಅದೇ ಮಿಕ್ಸ್ ಮಾಡಿ ಎಲ್ಲ ರೆಡಿ ಫುಡ್ ಅನ್ನೋ ರೀತಿಯಲ್ಲಿ ಅದು ನಿಮಗೆ ಕೊಡುತ್ತೆ. ಆ ಕಾರಣಕ್ಕೋಸ್ಕರ ಎಡಿಟಿಂಗ್ ಕೂಡ ತುಂಬ ಸಲೀಸು ಅಥವಾ ಈಸಿ ಆಗಿದೆ. ಮೊಬೈಲಲ್ಲೂ ಕೂಡ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಮುಂಚೆ ಎಲ್ಲ ಮೊಬೈಲಲ್ಲಿ ಎಡಿಟಿಂಗ್ ಸಾಫ್ಟ್ವೇರು ಕೂಡ ಇರಲಿಲ್ಲ ಆ್ಯಂಡ್ ಎಡಿಟಿಂಗನ್ನು ರನ್ ಮಾಡೋದು ಕೂಡ ಮೊಬೈಲಲ್ಲಿ ಅಸಾಧ್ಯ ಅಂತ ಭಾವಿಸಲಾಗಿತ್ತು. ಈಗ ಎಡಿಟಿಂಗ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಒಟ್ಟಿನಲ್ಲಿ ಇಂಥ ಏನು ನಾವು ಸಾಫ್ಟ್ವೇರನ್ನು ಅವಲಂಬಿಸಿಕೊಂಡು ಕೆಲಸ ಮಾಡ್ತೀವಿ ಆ ಕೆಲಸಕ್ಕೆ ಆಲ್ಮೋಸ್ಟ್ ಮರ್ಯಾದೆ ಇಲ್ಲದೇ ಇರೋ ಹಾಗೆ ಆಗಿದೆ ಅಂತ ಹೇಳ್ಬೋದು. ಅಂಥ ಒಂದು ಸನ್ನಿವೇಶಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಮತ್ತು ಈ ಅಪ್ಡೇಟ್ಗಳು ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಾನು ಏನಾದರೂ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಮಾಡ್ತೀನಿ ಅಂತ ಹೋದರೆ ಅದು ಇನ್ನೊಂದು 1 ವರ್ಷವೂ ಅಲ್ಲ 6 ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ಔಟ್ಡೇಟೆಡ್ ಆಗಿ ಹೊಸತೇನೋ ಮತ್ತೇನೋ ಬರುವಷ್ಟು ಫಾಸ್ಟು ಜಗತ್ತು ಓಡ್ತಾ ಇದೆ. ಆ ಸಲುವಾಗಿ ಅತ್ಯಂತ ಬುದ್ಧಿವಂತರು ಅನ್ಸ್ಕೊಂಡವರು ಮಾತ್ರ ಇಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಇಡೀ ಪ್ರಪಂಚ ಒಂದಷ್ಟು ಬೆರಳೆಣಿಕೆಯಷ್ಟು ಬುದ್ಧಿವಂತರು ಅವರ ಕೈವಶ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅವರು ಈ ಟೆಕ್ನಾಲಜಿಗಳನ್ನು ಅಪ್ಡೇಟ್ ಮಾಡೋದ್ರ ಮೂಲಕ ಅಥವಾ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮೂಲಕ ಸಂಪೂರ್ಣ ಜಗತ್ತನ್ನು ಅವರು ತಮ್ಮ ಕಪಿಮುಷ್ಟಿಗೆ ತಗೋತಾ ಇದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಬಾಕಿ ಉಳಿದವರಿಗೆ ಆಲ್ಮೋಸ್ಟು ಈ ರಂಗದಲ್ಲಿ ಕೆಲಸಗಳೇ ಇಲ್ವೇನೋ ಅನ್ನುವಷ್ಟು ಈ ಕಂಪ್ಯೂಟ್ರನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸಗಳು ಅಥವಾ ಸಾಫ್ಟ್ವೇರ್ಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸಕ್ಕೆ ಐ ಥಿಂಕ್ ಅವ್ರ ಕೆಲಸನೇ ಸಿಗಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಜಗತ್ತು ತುಂಬ ಫಾಸ್ಟಾಗಿ ಓಡ್ತಾ ಇದೆ. ಒಟ್ಟಿನಲ್ಲಿ ಇಂಥ ಸನ್ನಿವೇಶಗಳಿಂದಾಗಿ ತುಂಬ ಜನ ಆಲ್ಮೋಸ್ಟು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದು ಎಲ್ಲ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ, ಅಂತೂ ಓಡ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಸ್ನೇಹಿತರೆ, ಈ ಅನುಭವ ನಿಮಗೂ ಕೂಡ ಆಗಿರಬಹುದು. ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅಥವಾ ಕಂಪ್ಯೂಟ್ರನ್ನು ಯೂಸ್ ಮಾಡಿಕೊಂಡು ಕೆಲಸ ಮಾಡಿರುವಂಥ ಎಲ್ಲರಿಗೂ ಕೂಡ ಇಂಥದ್ದೊಂದು ಅನುಭವ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.